ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ಮುತ್ತಿನ ಹಾರ ಭಾಗ 41. ಸುಷ್ಮಾಳನ್ನು ಕಳುಹಿಸಿಕೊಟ್ಟ ಶಕುಂತಲ ಮತ್ತೆ ವಾಪಸ್ ಬಂದು ಇನ್ನೊಂದು ಟೀ ಆರ್ಡರ್ ಮಾಡಿ ಕುಡಿಯುತ್ತಾ ತನ್ನ ಯೋಚನೆಯ ರೈಲನ್ನು ಸ್ಟಾರ್ಟ್ ಮಾಡಿದ್ದಳು. ಛೇ, ಕಿರಿಕಿರಿ ಆಗ್ತಾ ಇದೆ. ಕೆಫೆಗೆ ಬಂದು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಮನಸ್ಸನ್ನು ಹಗುರ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದರೆ ಇಲ್ಲಿ ಇನ್ನೂ ತಲೆ ಹಾಳಾಯಿತು. ಈ ಸುಷ್ಮಾ ಮಾತು ಕೇಳಿದ ಮೇಲೆ ಆಫೀಸಿನ ಹುಡುಗಿ ಪ್ರಾರ್ಥನಾ ಅಂತ ಗೊತ್ತಾಗ್ತಿದೆ. ಆದರೆ ಅವರಿಬ್ಬರ ಸ್ನೇಹ ಎಷ್ಟು ಗಾಢವಾಗಿತ್ತು ಅದನ್ನು ಅವರೇ ಹೇಳಬೇಕು. ವಿಚಿತ್ರ ಅಂದರೆ ಈ ಪ್ರಾರ್ಥನಾ ಎಂಗೇಜ್ಮೆಂಟ್ ಆಗಿರೋ ವಿಷಯನ ಯಾರಿಗೂ ಹೇಳಿಲ್ಲ. ಆಫೀಸಲ್ಲೂ ಕೆಲವೊಬ್ಬರು ಅವರಿಬ್ಬರ ಬಗ್ಗೆ ಗಾಸಿಪ್ ಮಾಡ್ತಾರೆ. ಇನ್ನೀ ಸುಷ್ಮಾ ಹೀಗೆ ಹೇಳಿದ್ಲು. ಹೇಗೋ ಆ ಪ್ರಸಾದ್ ಆಫೀಸಿಗೆ ಬರ್ತಾ ಇದ್ದಾನಲ್ಲ, ಅವಾಗ ಸತ್ಯ ಗೊತ್ತಾಗಲೇಬೇಕು. ನಾಳೆಯಿಂದ ಸ್ವಲ್ಪ ಪ್ರಾರ್ಥನಾ ಜೊತೆ ಕ್ಲೋಸ್ ಆಗಿದ್ರೆ ನನ್ನ ದಾರಿ ಸುಲಭ ಆಗ್ಬೋದು. ಡಾಟ್ಸ್ ಅಂತೂ ಕನೆಕ್ಟ್ ಆಯಿತು, ಆದರೆ ಅದು ಎಷ್ಟು ಸರಿಯಾಗಿದೆ ಅನ್ನೋದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಎಂದು ಆಳವಾಗಿ ಯೋಚಿಸಿದ ಶಕುಂತಲ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಂದ ಹೋಗಿದ್ದಳು. ಮರುದಿನ ಆಫೀಸಿಗೆ ಬಂದ ಅವಳು ಪ್ರಾರ್ಥನಾಳನ್ನು ಸ್ನೇಹದಿಂದ ಮಾತನಾಡಿಸಿದ್ದಳು. ಅವಳ ಜೊತೆ ಇದ್ದರೆ ಸರಿಯಾಗಿ ಎಲ್ಲ ವಿಷಯಗಳು ತಿಳಿಯುತ್ತದೆ ಎಂದು ಪ್ರಾರ್ಥನಾಳ ಜೊತೆ ಸಲುಗೆಯಿಂದ ಇರಲು ನಿರ್ಧಾರ ಮಾಡಿದ್ದಳು ಶಕುಂತಲ. ಪ್ರಾರ್ಥನಾಗೆ ಇದು ಅಚ್ಚರಿ ಮೂಡಿಸಿತ್ತು. ಆದರೆ ಶಕುಂತಲ ಒಳ್ಳೆಯ ಹುಡುಗಿ, ತನಗೂ ಆಫೀಸಿನಲ್ಲಿ ಒಬ್ಬಳು ಜೊತೆ ಸಿಕ್ಕಿದ ಹಾಗೆ ಆಯಿತು ಎಂದುಕೊಂಡು ಖುಷಿಪಟ್ಟಿದ್ದಳು. ಊಟ, ತಿಂಡಿ, ಕಾಫಿ ಮತ್ತು ವಾಕಿಂಗ್ ಎಲ್ಲದಕ್ಕೂ ಶಕುಂತಲ ಕೆಲವೊಮ್ಮೆ ಪ್ರಾರ್ಥನಾಳ ಜೊತೆ ಆಗುತ್ತಿದ್ದಳು. ಪ್ರಾರ್ಥನಾಳಿಗೆ ಒಂದು ವಿಷಯ ಅರಿವಾಗಿತ್ತು. ಶಕುಂತಲ ಸ್ವಭಾವದಲ್ಲಿ ಹೊರಟು, ಮಾತು ಸ್ವಲ್ಪ ಜೋರಾಗಿ ಆಡಿದರೂ ಮನಸ್ಸು ಮೃದು ಮತ್ತೆ ಅವಳು ಪ್ರಬುದ್ಧಳು ಎಂದು. ಶಕುಂತಲ ಕೂಡ ವಿಷಯ ತಿಳಿಯಲಿ ಎಂದು ಅವಳ ಜೊತೆ ಇದ್ದರೂ ಅವಳೇನು ಸ್ವಭಾವತಃ ಕೆಟ್ಟವಳಲ್ಲ. ಆದ್ದರಿಂದ ಪ್ರಾರ್ಥನಾಳ ಜೊತೆಗಿನ ಗೆಳೆತನ ನಾಟಕವಾಗಿರಲಿಲ್ಲ. ಒಂದೇ ಒಂದು ವಿಷಯ ಪ್ರಾರ್ಥನಾಳಿಗೆ ಇರಿಸು ಮುರಿಸು ತರುತ್ತಿತ್ತು. ಶಕುಂತಲ ಸಂದೀಪ್ ಬಗ್ಗೆ ಮಾತನಾಡಿದಾಗ ಪ್ರಾರ್ಥನಾಳ ಬಳಿ ಉತ್ತರವಿರುತ್ತಿರಲಿಲ್ಲ. ಶಕುಂತಲ ಸಂದೀಪ್ ಮತ್ತು ಅವಳ ವೈಯಕ್ತಿಕ ವಿಚಾರದ ಬಗ್ಗೆ ಕೇಳದೇ ಇದ್ದರೂ ಅವರಿಬ್ಬರು ಒಬ್ಬರನ್ನೊಬ್ಬರು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವ ಬಗ್ಗೆ ಕೆಲವೊಮ್ಮೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು. ಅದೊಂದು ಮಾತ್ರ ಶಕುಂತಲಾಳ ಜೊತೆ ಅವಳಿಗೆ ಕಷ್ಟವಾಗುತ್ತಿತ್ತು. ಪ್ರಸಾದ್ ಮನೆ. ಪ್ರಸಾದ್ ಭಾರತಕ್ಕೆ ಬಂದಿಳಿದಿದ್ದ. ಇನ್ನೊಂದು ಗಂಟೆಯಲ್ಲಿ ಮನೆಗೆ ಬರುವುದಾಗಿ ತಿಳಿಸಿದ್ದ. ಪ್ರಸಾದ್ ಅಮ್ಮ ಸವಿತಾ, ಸೋಮು, ಭಾರತಿ ಮತ್ತು ಸುಷ್ಮಾ ಜೊತೆ ಪ್ರಸಾದ್ ಬರುವಿಕೆಗಾಗಿ ಕಾಯುತ್ತಿದ್ದರು. ಸುಮಾರು 10 ಗಂಟೆಯಷ್ಟೊತ್ತಿಗೆ ಪ್ರಸಾದ್ ಮನೆಗೆ ಬಂದ. ಅಮ್ಮನನ್ನು ನೋಡಿದ ತಕ್ಷಣ ಬಿಗಿದಪ್ಪಿದ್ದ. ಇಬ್ಬರ ಕಣ್ಣಂಚಲ್ಲೂ ಕಂಬನಿ ತುಂಬಿತ್ತು. ಒಂದು ಕ್ಷಣ ಹಾಗೆಯೇ ಇದ್ದರು. ಪ್ರಸಾದ್, ಚೆನ್ನಾಗಿದ್ಯಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ ಎಂದು ಸೋಮು ಕೇಳಿದಾಗಲೇ ಪ್ರಸಾದ್ ವಾಸ್ತವಕ್ಕೆ ಮರಳಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ಅರೆ ಮಾವ, ನಾನು ನಿಮ್ಮನ್ನು ಗಮನಿಸಲೇ ಇಲ್ಲ. ಅಮ್ಮನ ನೋಡಿ ಒಂದ್ಸಲ ಪ್ರಪಂಚನೇ ಮರ್ತೋಗಿತ್ತು. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಹೇಯ್ ಸುಷ್ಮಾ, ನೀನು ಹೇಗಿದೆಯಾ? ನಾವಿಬ್ಬರು ಚಿಕ್ಕವರಿದ್ದಾಗ ಒಬ್ರನ್ನೊಬ್ರು ನೋಡಿದ್ದು ಅನ್ಸುತ್ತೆ ಅಲ್ವಾ ಎನ್ನುತ್ತಾ ಪ್ರಸಾದ್ ಹಿರಿಯರೆಲ್ಲರ ಆಶೀರ್ವಾದ ತೆಗೆದುಕೊಂಡಿದ್ದ. ಬಾ ಪ್ರಸಾದ್, ಒಳಗೆ ಬಾ. ಮೊದಲು ಫ್ರೆಶ್ ಆಗಿ ಬಾ, ಆಮೇಲೆ ತಿಂಡಿ ತಿಂತ ಮಾತಾಡೋಣ ಎಂದು ಭಾರತಿ ಎಲ್ಲರನ್ನು ಒಳಗೆ ಕರೆದುಕೊಂಡು ಹೋದಳು. ಫ್ರೆಶ್ ಆಗಿ ಬಂದ ಪ್ರಸಾದ್ ಭಾರತಿಯನ್ನುದ್ದೇಶಿಸಿ, ಅತ್ತೆ, ನಾನು ರೂಮಲ್ಲೇ ತಿಂಡಿ ತಿಂತೀನಿ. ತುಂಬ ದಿನ ಆಯ್ತಲ್ಲ ನಾನು ಅಮ್ಮನ ನೋಡಿದೆ. ಅಮ್ಮನ ಜೊತೆ ಸ್ವಲ್ಪ ಮಾತಾಡಬೇಕು. ಅಲ್ಲಿಗೆ ತಿಂಡಿ ತಂದ್ಕೊಡೋಕೆ ಹೇಳಿ ಎಂದು ಸವಿತಾರನ್ನು ಕರೆದುಕೊಂಡು ತನ್ನ ರೂಮಿಗೆ ನಡೆದಿದ್ದ. ಪ್ರಸಾದ್, ಯಾಕೆ ಹಾಗೆಲ್ಲ ಹೇಳಿದೆ? ಅವ್ರು ನಿಂಗೋಸ್ಕರ ಕಾಯ್ತಾ ಇದ್ರು ತಾನೆ ಎಂದರು ಸವಿತಾ. ಅಮ್ಮ, ನಂಗೆ ಅದೆಲ್ಲ ಆಗಲ್ಲ. ಅವರಿಗಿಲ್ಲಿ ಉಳ್ಕೊಳ್ಳೋಕೆ ನಾವೇನು ತೊಂದರೆ ಮಾಡಿಲ್ಲ ತಾನೆ. ಇನ್ನು ಇದೆಲ್ಲ ನೀನು ಮಾಡು ಅಂದರೆ ನನ್ನ ಹತ್ರ ಆಗಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದ ಪ್ರಸಾದ್. ಪ್ರಸಾದ್ ನಿರ್ಧಾರದ ಬಗ್ಗೆ ತಿಳಿದಿದ್ದ ಸವಿತಾ ಮಾತು ಮುಂದುವರೆಸಲು ಹೋಗಲಿಲ್ಲ. ಪ್ರಸಾದ್ಗೆ ಅತ್ತೆ ಮಾವನ ಮೇಲೆ ದ್ವೇಷವೇನಿಲ್ಲ, ಸ್ವಲ್ಪ ಬೇಸರವಿತ್ತು ಅಷ್ಟೆ. ತಮ್ಮ ಕಷ್ಟ ಕಾಲದಲ್ಲಿ ಅವರು ಆರ್ಥಿಕವಾಗಿ ಸಹಾಯ ಮಾಡದೇ ಇದ್ದರೂ ನೈತಿಕವಾಗಿಯೂ ಬೆಂಬಲ ನೀಡಿಲ್ಲ. ತನಗೆ ಅಲ್ಲದಿದ್ದರೂ ಕೊನೆ ಪಕ್ಷ ಸ್ವಂತ ತಂಗಿಯಾದ ತನ್ನ ಅಮ್ಮನಿಗೆ ಬೆಂಬಲವಾಗಿ ನಿಂತಿದ್ದರೆ ಸಾಕಾಗಿತ್ತು. ಆದರೆ ಅವರು ಅದನ್ನು ಕೂಡ ಮಾಡಲಿಲ್ಲ ಎಂಬ ಬೇಜಾರಿತ್ತು. ಈಗ ತಮ್ಮ ಸ್ಥಿತಿ ಸುಧಾರಿಸಿದ ಮೇಲೆ ಪ್ರೀತಿ, ಕಾಳಜಿ ತೋರಿಸುತ್ತಿರುವುದು ಅವನ ಮೇಲೆ ಪರಿಣಾಮ ಬೀರುತ್ತಿರಲಿಲ್ಲ. ಕಷ್ಟದಲ್ಲಿರುವವರೇ ಬಂದು ಸಹಾಯ ಬೇಡಬೇಕು, ಅವರೇ ಬಂದು ತಮ್ಮನ್ನು ಮಾತನಾಡಿಸಬೇಕು ಎನ್ನುವ ಥರ ಅವರು ನಡೆದುಕೊಂಡಿದ್ದು ಪ್ರಸಾದ್ಗೆ ಮರೆಯಲು ಸಾಧ್ಯವಿಲ್ಲ. ಅಡುಗೆ ಅವಳು ತಿಂಡಿ ತಂದಿಟ್ಟು ಹೋಗಿದ್ದಳು. ಪ್ರಸಾದ್ ತಿನ್ನಲು ಶುರು ಮಾಡಿದ. ಸವಿತಾ ಮಾತಿಗಿಳಿದರು. ಪ್ರಸಾದ್, ಈಗ ಹೇಳು, ಪ್ರಯಾಣ ಎಲ್ಲ ಹೇಗಾಯಿತು? ಮತ್ತೆ ಆಫೀಸಿಗೆ ಯಾವಾಗ ಹೋಗಬೇಕು ಅಂದ್ಕೊಂಡಿದ್ಯಾ? ಎಲ್ಲ ಚೆನ್ನಾಗಾಯಿತು. ನೋಡಬೇಕು ಅಮ್ಮ, ಯಾವಾಗ ಹೋಗಬೇಕು ಅಂತ.
ಇವತ್ತೇ ಸಂಜೆ ಒಮ್ಮೆ ಭೇಟಿ ಕೊಟ್ಟು ಬರಲಾ ಅನ್ನಿಸ್ತಿದೆ ಎಂದು ಪ್ರಸಾದ್ ಹೇಳಿದಾಗ, ಅಯ್ಯೋ ನಾನು ಮಾತಿಗೆ ಕೇಳಿದೆ, ನಿನ್ನ ಬಗ್ಗೆ ಗೊತ್ತಿದ್ದು ನಾನು ಕೇಳಿದ್ನಲ್ಲ, ನಂದೇ ತಪ್ಪು ಬಿಡು. ಇವತ್ತು ಎಲ್ಲೂ ಹೋಗಬೇಡ, ಮನೆಯಲ್ಲೇ ಇದ್ದು ವಿಶ್ರಾಂತಿ ತಗೋ. ನಾಳೆ ಏನು ಮಾಡೋದು ಅಂತ ನಾಳೆ ನೋಡಿದ್ರಾಯ್ತು. ನಕ್ಕರು ಸವಿತಾ. ಆದಷ್ಟು ಬೇಗ ಪ್ರಾರ್ಥನಾಳನ್ನು ಭೇಟಿ ಮಾಡಲಿ ಎನ್ನುವ ಉದ್ದೇಶದಿಂದ ಸವಿತಾ ಆ ಪ್ರಶ್ನೆಯನ್ನು ಕೇಳಿದ್ದರು ಅಷ್ಟೆ. ತಿಂಡಿ ಮುಗಿಸಿ ಕೈ ತೊಳೆದು ಅಮ್ಮನ ಹತ್ತಿರ ಬಂದು ಕುಳಿತಿದ್ದ ಪ್ರಸಾದ್ ಸವಿತಾರ ಕೈ ಹಿಡಿದುಕೊಂಡು, ಅಮ್ಮ ನನ್ನ ಕ್ಷಮಿಸ್ಬಿಡಿ ಎಂದ. ಸವಿತಾ ಪ್ರಸಾದ್ ತಲೆನೇವರಿಸುತ್ತಾ ಏನಾಯಿತು ಎಂದು ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದರು. ನಾನು ನಿಮ್ಮನ್ನು ಇಲ್ಲಿ ಒಬ್ಬಳೇ ಬಿಟ್ಟು ಹೋಗಬಾರ್ದಿತ್ತು. ನಂಗೆ ನನ್ನ ತಪ್ಪಿನ ಅರಿವಾಗಿದೆ. ಇನ್ಯಾವತ್ತೂ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ನೀವು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ರಿ. ನನ್ನ ಜೀವನದ ಎಲ್ಲ ನಿರ್ಧಾರದಲ್ಲೂ ನೀವು ನನ್ನ ಜೊತೆಗಿದ್ರಿ. ಏನೇ ಆದರೂ ಬೇಸರ ಮಾಡ್ಕೊಂಡಿಲ್ಲ. ಆದರೆ ನಾನು ಮಾತ್ರ ನಂಗೆ ದುಃಖ ಆದ ತಕ್ಷಣ ಯಾವುದನ್ನು ಯೋಚನೆ ಮಾಡಿದೆ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟೆ. ಈಗ ಪಶ್ಚಾತ್ತಾಪ ಆಗ್ತಿದೆ. ಸಾರಿ ಅಮ್ಮ ಎಂದ. ಸವಿತಾ ಪ್ರಸಾದನ್ನು ನೋಡಿ ಮುಗುಳ್ನಕ್ಕು, ಈಗೇನಾಯಿತು ಅಂತ ಕ್ಷಮೆ ಕೇಳ್ತಾ ಇದೀಯಾ? ನೀನು ಅಮೇರಿಕಾ ಹೋದಾಗ ಬೇಜಾರಾಗಿತ್ತು ನನಗೆ. ಹಾಗಂತ ಅದನ್ನೇ ತಲೆಲಿಟ್ಕೊಂಡು ಯೋಚನೆ ಮಾಡ್ತಾ ಇಲ್ಲ ನಾನು. ನೀನು ಕ್ಷಮೆ ಕೇಳೋ ಅಗತ್ಯನೇ ಇಲ್ಲ. ಈಗ ನೀನು ಬಂದ್ಯಲ್ಲ, ಇನ್ನೇನು ಅಷ್ಟೇ ಸಾಕು ಎಂದರು ಸವಿತಾ. ಆದರೂ ಅಮ್ಮ, ನೀವು ನನ್ನ ತಡಿಬೇಕಿತ್ತು, ಬೈದು ಬುದ್ಧಿ ಹೇಳಬೇಕಿತ್ತು ಎಂದು ಸವಿತಾರ ಮಡಿಲಿನಲ್ಲಿ ಮಲಗಿದ್ದ ಪ್ರಸಾದ್. ಬೈದು ಬುದ್ಧಿ ಹೇಳೋಕೆ ನೀನು ಅವತ್ತು ನನ್ನ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆಮೇಲೆ ನಿಂಗೆ ಅಲ್ಲಾದರೂ ಮನಃಶಾಂತಿ ಸಿಗುತ್ತೆ ಅಂದರೆ ಹೋಗಲಿ ಅಂತ ಸುಮ್ಮನಾಗಿದ್ದೆ. ಅಷ್ಟಕ್ಕೂ ಈಗೇನೂ ಆಗಬಾರ್ದಾಗಿಲ್ಲ. ನಂಗೆ ನೀನು ನನ್ನ ಜೊತೆಲಿಲ್ಲ ಅನ್ನೋ ಬೇಜಾರಿತ್ತು. ಬಿಟ್ಟರೆ ಮತ್ತೇನೂ ಸಮಸ್ಯೆ ಇರಲಿಲ್ಲ ಅಲ್ಲಿ. ನಾನು ಆರಾಮಾಗೇ ಇದ್ದೆ. ಮೊದಲು ನೀನು ನಿನ್ನ ಮನಸ್ಸಿಂದ ಆ ಪಶ್ಚಾತ್ತಾಪದ ಭಾವನೆಯನ್ನು ತೆಗೆದುಹಾಕು. ನೀನೇನೂ ತಪ್ಪು ಮಾಡಿಲ್ಲ. ಆ ಸಮಯ ಸಂದರ್ಭ ಆಗಿತ್ತು ಅಷ್ಟೆ. ಇನ್ಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ ಸಮಾಧಾನ ಮಾಡಿದ್ದರು ಸವಿತಾ. ಥ್ಯಾಂಕ್ ಯು ಅಮ್ಮ. ನನ್ನ ಮನಸ್ಸು ಈಗ ಹಗುರ ಆಯಿತು. ನಾನು ತುಂಬ ಅದೃಷ್ಟವಂತ ನೀವು ನನ್ನ ಅಮ್ಮ ಆಗಿ ಸಿಕ್ಕಿದ್ದಕ್ಕೆ. ನನ್ನ ಸ್ವೀಟ್ ಅಮ್ಮ ನೀವು. ಹೊಗಳಿ ಸಾಕು. ಮತ್ತು ಇನ್ನೊಂದು ವಿಷಯ, ಅದು ಪ್ರಾರ್ಥನಾ ಎಂದು ಹಿಂಜರಿಕೆಯಿಂದಲೇ ಹೇಳುತ್ತಿದ್ದಾಗ ಥಟ್ಟನೆ ಎದ್ದು ಕುಳಿತ ಪ್ರಸಾದ್, ಅಮ್ಮ ಇದ್ರ ಬಗ್ಗೆ ಮಾತಾಡೋದು ಬೇಡ. ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಮತ್ತೆ ಪದೇ ಪದೇ ಅದನ್ನೇ ಹೇಳ್ತೀರಾ. ಆ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ಅದ್ರ ಬಗ್ಗೆ ಮಾತಾಡಿ ನಾವಿಬ್ಬರು ವಾದ ಮಾಡೋದು ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದ ಪ್ರಸಾದ್. ಸರಿ ಪ್ರಸಾದ್, ಆಯಿತು, ನಾನು ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ಆದರೆ ನಾಳೆ ನೀನು ಆಫೀಸ್ ಹೋದಾಗ ಅವಳಲ್ಲೇ ಇರ್ತಾಳೆ ತಾನೆ, ಏನು ಮಾಡ್ತೀಯಾ? ಅಷ್ಟಕ್ಕೂ ಎಷ್ಟು ಒಳ್ಳೆ ಹುಡುಗಿ ಅವಳು. ನಂಗಂತೂ ಈಗಲೂ ಅವಳು ಒಳ್ಳೆಯವಳು ಅಂತಾನೆ ಅನಿಸುತ್ತೆ. ನೀನು ಯಾಕೆ ಈ ಥರ ಮಾತಾಡ್ತಿದೀಯಾ ಗೊತ್ತಿಲ್ಲ ಬೇಜಾರಿನಲ್ಲಿ ಹೇಳಿದರು ಸವಿತಾ. ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ, ಹೇಳಿದ್ನಲ್ವಾ, ನಂಗೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ಮತ್ತು ಆಫೀಸಲ್ಲಿ ನಂಗೆ ಎಲ್ಲ ಎಂಪ್ಲಾಯೀಸು ಒಂದೇ. ಯಾವುದೇ ಖಾಸಗಿ ವಿಚಾರಗಳು ನನ್ನ ಕೆಲಸಕ್ಕೆ ಅಡ್ಡಿ ಬರಲ್ಲ. ಅವಳು ಎಲ್ಲರಂತೆ ಆಫೀಸಲ್ಲಿ ಕೆಲಸಕ್ಕಿದ್ದಾಳೆ. ಅವಳ ಕೆಲಸ ಮುಗಿಸಿ ಅವಳು ಹೋಗ್ತಾಳೆ. ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ ಕೋಪದಿಂದ ನುಡಿದಿದ್ದ ಪ್ರಸಾದ್. ಇದರ ಬಗ್ಗೆ ಮಾತನಾಡಿದರೆ ಸುಮ್ಮನೆ ವಾದ ವಿವಾದ ಆಗುವುದೆಂದು ಸವಿತಾ ಮತ್ತೆ ಮಾತು ಮುಂದುವರೆಸಲಿಲ್ಲ. ಸರಿ ಮಗನೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಆಮೇಲೆ ಒಂದ್ಸಲ ಆದರೂ ಅತ್ತೆ ಮಾವನ ಹತ್ರ ಮಾತಾಡು. ಅವ್ರ ಮೇಲೆ ನಿಂಗೆ ಏನೇ ಬೇಸರ ಇದ್ದರೂ ಮನೇಲಿದ್ದಾರಲ್ವಾ, ಕೊನೆ ಪಕ್ಷ ಅತಿಥಿಗಳು ಅಂದ್ಕೊಂಡಾದರೂ ಒಂದೆರಡು ಮಾತಾಡು. ಅವರಿಬ್ಬರು ಮೊದಲು ಏನೇ ಮಾಡಿದ್ರು ನಮ್ಮ ಸುಷ್ಮಾ ಪಾಪ ತಾನೆ ಎಂದರು ಸವಿತಾ. ಸರಿ ಅಮ್ಮ, ಅತಿಥಿಗಳು ಅಂದ್ಕೊಳ್ಳೋದೇನು, ಅವ್ರು ನಿಜವಾಗ್ಲೂ ಇಲ್ಲಿ ಸ್ವಲ್ಪ ದಿನದ ಗೆಸ್ಟ್ ಅಷ್ಟೇ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಆಮೇಲೆ ಮಾತಾಡ್ತೀನಿ ಎಂದು ಪ್ರಸಾದ್ ಹೇಳಿದಾಗ ಸವಿತಾ ಸಮಾಧಾನದಿಂದ ಒಮ್ಮೆ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ಹೋಗಿದ್ದರು. ಪ್ರಸಾದ್ ಲ್ಯಾಪ್ಟಾಪ್ ಓಪನ್ ಮಾಡಿದ್ದ. ಒಮ್ಮೆ ಕೆಲಸಗಳ ಬಗ್ಗೆ ಕಣ್ಣು ಹಾಯಿಸಿ ನಾಳೆ ಬೆಳಗ್ಗೆ ತಾನು ಆಫೀಸಿಗೆ ಬರುವನೆಂದು ರೋಹಿತ್ ಮತ್ತು ಗಾಯತ್ರಿಗೆ ಇಮೇಲ್ ಮೂಲಕ ತಿಳಿಸಿ ವಿಶ್ರಾಂತಿಗೆಂದು ಮಲಗಿದ. ಸಂಚಿಕೆ ಹೇಗನ್ನಿಸ್ತು? ಕೊನೆಗೂ ಪ್ರಸಾದ್ ಅಮೆರಿಕದಿಂದ ಭಾರತಕ್ಕೆ ಬಂದಿದ್ದಾನೆ. ನಾಳೆ ಆಫೀಸಲ್ಲಿ ಏನೇನಾಗುತ್ತೆ ಅಂತ ಕೇಳೋಣ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.